ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರದ ಪ್ರಥಮ ಕರ್ತವ್ಯ ಏನು? ಒಂದು ರಾಷ್ಟ್ರ ಇದೆ ಅಂದ್ರೆ ಅದರ ಮೊದಲ ಕರ್ತವ್ಯ ಅಥವಾ ಪ್ರಥಮ ಕರ್ತವ್ಯ ಏನು? ಅಲ್ಲ, ಅದು ಮೂಲಭೂತ ಅವಶ್ಯಕತೆ ಅಷ್ಟೇ. ಆದ್ಯ ಕರ್ತವ್ಯ ಏನಾಗೋದು? ಮೊದಲನೇ ಕರ್ತವ್ಯ ಕಾಪಾಡೋದು. ಕರೆಕ್ಟ್. ಶಾಂತಿ ಮತ್ತೆ ವ್ಯವಸ್ಥೆಯನ್ನು ಕಾಪಾಡುವುದು. ಹೆಂಗ್ ಕಾಪಾಡಬೇಕು? ಶಾಂತಿ ವ್ಯವಸ್ಥೆ ಇರಬೇಕು ಅಂದ್ರೆ ಹೆಂಗ್ ಕಾಪಾಡ್ತೀವಿ? ಯಾವ್ದ್ರ ಮೂಲಕ ಕಾಪಾಡ್ತೀರಾ? ನಮ್ ಸಿಟ್ಟಿನಿಂದ ಏನು ಮಾಡಬಾರ್ದು, ಸಮಾಧಾನದಾಗೆ ಮಾಡ್ತೀವಿ. ಅದ್ರ ಮೂಲಕ ಆಗ್ಬಿಡುತ್ತೆ. ಈಗ ಅಲ್ಲಿ ಜೋಳದಾಗ ಗಲಾಟೆ ಆಗ್ತಿರುತ್ತೆ, ಇನ್ನು ಸಮಾಧಾನವಾಗಿರಿ ಅಂದ್ರೆ ಇರ್ತಾರ? ಅಲ್ಲಿ ನೀನು ಸಮಾಧಾನ ಅದಕ್ಕೆ ಬರೋದೇ ಇಲ್ಲ, ಉಪಯೋಗನೇ ಆಗುದಿಲ್ಲ. ಅಲ್ಲಿ ಯಾರು ಬರ್ಬೇಕಾಗುತ್ತೆ? ಬರ್ಬೇಕಾಗುತ್ತೆ. ಅಂದ್ರೆ ಒಂದು ರಾಷ್ಟ್ರದ ಆದ್ಯ ಕರ್ತವ್ಯ ಏನು ಅಂದ್ರೆ ಆ ರಾಷ್ಟ್ರದ ಒಳಗೆ ಬದುಕುವ ಜನರ ರಕ್ಷಣೆ ಮಾಡೋದು. ಫಸ್ಟ್ ಒಂದು ರಾಷ್ಟ್ರ ಅಂದ್ರೆ ಅದರ ಆದ್ಯ ಕರ್ತವ್ಯ ಅಥವಾ ಮೊದಲ ಕರ್ತವ್ಯ ಏನಾಗಿರುತ್ತೆ? ಆ ರಾಷ್ಟ್ರದ ಒಳಗೆ ಬದುಕುವಂತಹ ಜನರ ರಕ್ಷಣೆ ಮಾಡೋದು ಅಂತ. ಆ ರಕ್ಷಣೆ ಮಾಡೋದನ್ನೇ ಆದ್ಯ ಕರ್ತವ್ಯ ಮಾಡಿಕೊಂಡು ಇಲ್ಲಿ ಕೇಂದ್ರ ಸರ್ಕಾರ ಹಂಗೇನೆ ಕೇಂದ್ರ ಸರ್ಕಾರ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಎಷ್ಟನೇದು? 7ನೇ ಅನುಸೂಚಿಯಲ್ಲಿ ಸಂವಿಧಾನ ಹೇಳುತ್ತೆ ಅಲ್ಲಿರುವಂತಹ ಜನರಿಗೆ ಕಾನೂನಿನ ಅಡಿಯಲ್ಲಿ ಸುವ್ಯವಸ್ಥಿತವಾದ ಆಡಳಿತವನ್ನ ನೀಡುವುದು. ಕಾನೂನಿನ ಅಡಿಯಲ್ಲಿ ಏನಿರಬೇಕು? ಅದು ಸುವ್ಯವಸ್ಥತೆಯನ್ನ ನೀಡಬೇಕು. ಅದಕ್ಕೆ 2 ಶಬ್ದಗಳಿದೆ. ಒಂದು ಕಾನೂನು, ಇನ್ನೊಂದು ಸುವ್ಯವಸ್ಥೆ. ಒಂದು ಕಾನೂನಿದೆ, ಇನ್ನೊಂದು ಸುವ್ಯವಸ್ಥೆ. 2 ಇದೆ ಅಮ್ಮಾಜಿ. ಈ 2 ಶಬ್ದಗಳು ಒಂದಕ್ಕೊಂದು ಹೇಗಿದಾವಪ್ಪ ಅಂದ್ರೆ ಒಂದೇ ನಾಣ್ಯದ 2 ಮುಖಗಳಿದ್ದಂಗಿವು. ಯಾಕೆ ಅಂದ್ರೆ ನೋಡ್ಕೊಳ್ಳಿ, ಒಂದನ್ನು ಬಿಟ್ಟು ಒಂದಿಲ್ಲ. ಕಾನೂನಿನ ಮೂಲಕವೇ ಸುವ್ಯವಸ್ಥೆಯನ್ನ ತರ್ಲಿಕ್ಕೆ ಸಾಧ್ಯ ಇದೆ ಅಮ್ಮ, ಅಲ್ಲೇನಪ್ಪ? ಹಾಗೆಯೇ ಸುವ್ಯವಸ್ಥೆ ಇರಬೇಕು ಅಂದ್ರೆ ಅಲ್ಲಿ ಏನ್ ಬೇಕು ನಮಗೆ? ಕಾನೂನು. ಇಲ್ಲ ಅಂದ್ರೆ ಯಾವುದೇ ವಿಧದಲ್ಲಿ ನಮಗೆ ರಕ್ಷಣೆ ಅನ್ನೋದು ಸಿಗಲ್ಲ. ಅರ್ಥ ಆಗ್ತಿದ್ಯಾ? ನಾವು ರಕ್ಷಣೆಯನ್ನ ಹೊಂದಬೇಕು, ಸುರಕ್ಷತೆಯಿಂದ ಇರಬೇಕು, ಬಹಳಷ್ಟು ವ್ಯವಸ್ಥಿತವಾಗಿ ಜೀವನ ಮಾಡಬೇಕು, ಬದುಕನ್ನ ಇಲ್ಲಿ ಕಟ್ಕೊಳ್ಬೇಕು ನಾವು ಈ ರಾಷ್ಟ್ರದಲ್ಲಿ ಅಂದ್ರೆ ಆ ರಾಷ್ಟ್ರ ನಮಗೆ ಏನ್ ಅನ್ಕೊಳ್ಬೇಕು? ಅದು ಕಾನೂನನ್ನ ನೀಡಬೇಕು, ಅದರ ಮೂಲಕ ಸುವ್ಯವಸ್ಥೆಯನ್ನ ಓಡಿಸ್ಬೇಕಾಗ್ತದೆ. ಹಾಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನೋದು ಒಂದೇ ನಾಣ್ಯದ 2 ಮುಖ ಇದ್ದಾರೆ. ಒಂದನ್ನು ಬಿಟ್ಟು ಒಂದು ಇರೋ ಹಾಗಿಲ್ಲ. ಇನ್ನು ಸಂವಿಧಾನದ 355ನೇ ವಿಧಿ ಹೇಳುತ್ತೆ, ಬರ್ಕೊಳ್ಳಿ, 355ನೆಯ ವಿಧಿ ಹೇಳುತ್ತೆ ರಾಷ್ಟ್ರದ ಜನತೆಗೆ ರಕ್ಷಣೆ ನೀಡಬೇಕು ಅಂತ ಹೇಳುತ್ತವ ಈ ವಿಧಿ. ರಾಷ್ಟ್ರದ ಜನತೆಗೆ ರಕ್ಷಣೆಯನ್ನ ನೀಡಬೇಕು ಅಂತ ಹೇಳುತ್ತೆ. ಇನ್ನು ಇದರ ನಂತರದ ವಿಧಿ 356ನೇ ವಿಧಿ ಹೇಳುತ್ತೆ ಆಡಳಿತ ವಿಫಲ ಆದ್ರೆ, ಆಡಳಿತ ಏನಾದ್ರೆ ವಿಫಲ ಆದ್ರೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕು ಅಂತ ಹೇಳುತ್ತೆ. ರಾಜ್ಯದಲ್ಲಿ ಆಡಳಿತ ಯಂತ್ರ ಏನಾದರೂ ವಿಫಲ ಆದ್ರೆ ಆಗ ಅದಕ್ಕೆ ರಾಜೀನಾಮೆಯನ್ನ ಕೊಡಿಸಿ
ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನ ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ಅವಾಗ ಅದನ್ನ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ. ಕೆಲವು ಸಂದರ್ಭಗಳಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಉಂಟಾದರೂ ಕೂಡ ರಾಷ್ಟ್ರಪತಿಯವರ ಆಳ್ವಿಕೆಗೆ ಆ ರಾಜ್ಯವನ್ನ ಏನ್ ಮಾಡ್ತಾರೆ, ಒಳಪಡಿಸಲಾಗುತ್ತೆ. ಅದನ್ನ ಸಂವಿಧಾನದ ಅಡಿಯಲ್ಲಿ ನಾವು ನೋಡಬಹುದು ಅಂತ ಹೇಳ್ತಾರೆ. ಇನ್ನು ಕೇಂದ್ರ ಸರ್ಕಾರ ಈ ಒಕ್ಕೂಟ ಮಾದರಿಯ ಸರ್ಕಾರ ಇದೆ ನಮ್ಮ ಭಾರತದಲ್ಲಿ, ಅದೇನಪ್ಪ? ಅಲ್ಲಿ ಎರಡು ರೀತಿಯ ಸರ್ಕಾರ ಇದೆ. ಒಂದು ಕೇಂದ್ರ ಸರ್ಕಾರ, ಮತ್ತೊಂದು ಇನ್ನೊಂದು ರಾಜ್ಯ ಸರ್ಕಾರ. ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಗೊಳಿಸುವಲ್ಲಿ ಇವೆರಡರ ಪಾತ್ರವೂ ಕೂಡ ಪ್ರಮುಖವಾಗಿದೆ. ಆದ್ರೆ ಹೆಚ್ಚಿನ ಜವಾಬ್ದಾರಿ ಇರೋದು, ಹೊಣೆಗಾರಿಕೆ ಇರೋದು ಯಾವ ಸರ್ಕಾರದ ಮೇಲೆ? ಕೇಂದ್ರ ಸರ್ಕಾರಕ್ಕೆ. ಕಾನೂನನ್ನ ಸುವ್ಯವಸ್ಥತೆಯನ್ನ ಬಹಳಷ್ಟು ಜಾಗರೂಕತೆಯಿಂದ, ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ ನಿರ್ವಹಿಸಬೇಕಾಗಿರೋದು ಯಾವುದಿಲ್ಲಿ? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನ ಕೊಡುತ್ತೆ. ಅಮ್ಮ ಹೀಗೆ ಮಾಡಿ ಮಾರ್ಗದರ್ಶನವನ್ನ ನೀಡುತ್ತೆ. ನೋಡಪ್ಪ, ಕಾನೂನು ವ್ಯವಸ್ಥೆಯನ್ನ ಇನ್ನೂ ನೀವು ಬಿಗಿ ಮಾಡ್ಕೊಳ್ಳಿ, ಜನತೆಗೆ ರಕ್ಷಣೆಯನ್ನ ಕೊಡಿ ಅಂತ ಹೇಳಿ ಪ್ರತಿಯೊಂದು ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿ ಹೆಂಗಿರ್ಬೇಕು, ಅದ್ರ ಹೊಣೆಗಾರಿಕೆ ಹೆಂಗಿರ್ಬೇಕು, ಅದ್ರ ಸ್ಥಾನಮಾನ ಹೆಂಗಿರ್ಬೇಕು, ಅದು ಹೆಂಗ್ ಕೆಲಸವನ್ನ ನಿರ್ವಹಿಸಬೇಕು, ಜನರಿಗೆ ಹೆಂಗೆ ನ್ಯಾಯವನ್ನು ಒದಗಿಸ್ಬೇಕು, ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನ್ ಮಾಡುತ್ತೆ? ಗೈಡ್ ಮಾಡುತ್ತೆ, ಮಾರ್ಗದರ್ಶನವನ್ನ ನೀಡ್ತಾ ಹೋಗುತ್ತೆ. ಹೀಗೆ ನೀಡಬೇಕಾದ್ರೆ ಕೇಂದ್ರ ಸರ್ಕಾರದಲ್ಲಿ ಬರ್ಕೊಳ್ಳಿ, ಕೇಂದ್ರ ಗೃಹ ಮಂತ್ರಾಲಯ ಅಂತ ಇದೆ. ಕೇಂದ್ರ ಗೃಹ ಮಂತ್ರಾಲಯ ಅಂತ ಇದೆ. ಇದು ಒಂದು ಇಲಾಖೆ. ಇದರ ಅಡಿಯಲ್ಲಿ ಕಾನೂನು ವ್ಯವಸ್ಥೆಯನ್ನ ಸುವ್ಯವಸ್ಥೆಗೊಳಿಸಲಾಗ್ತದೆ. ಕಾನೂನು ವ್ಯವಸ್ಥೆಯನ್ನ ವ್ಯವಸ್ಥೆಗೊಳಿಸಲಾಗ್ತದೆ. ಇದರ ಅಡಿಯಲ್ಲೇ ಹಲವಾರು ಪಡೆಗಳು ರಾಷ್ಟ್ರದ ಜನರಿಗೆ ರಕ್ಷಣೆಯನ್ನ ಒದಗಿಸ್ತವೆ. ಯಾವ್ಯಾವು? ಒಂದೇನು ಅಪ್ಪಡೆ CRPF. CRPF ಅದಕ್ಕೆ ಬರ್ಕೊಡಿ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತ. ಅದನ್ನ ರಕ್ಷಣಾ ಪಡೆ ಅಂತ ಕೂಡ ಕರೀತಾರೆ. ಕೇಂದ್ರೀಯ ಮೀಸಲು ರಕ್ಷಣಾ ಪೊಲೀಸ್ ಪಡೆ. ಹೇಳ ಇಂಗ್ಲಿಷ್ ನಲ್ಲಿ ಕೊಡ್ತೀರಾ? ಸೆಂಟ್ರಲ್ ರಿಸರ್ವ್, ಆರ್ ಅಂದ್ರೆ ಸೆಂಟ್ರಲ್ ರಿಸರ್ವ್ ಪ್ರೊಟೆಕ್ಷನ್, ರಕ್ಷಣೆ ಕೊಡೋದು, ಪ್ರೊಟೆಕ್ಷನ್ ಫೋರ್ಸ್. ಎಫ್ ಇಂಡಿಕೇಟ್ ಫೋರ್ಸ್, ಪಡೆ ಅಂತ. ಇಂಗ್ಲಿಷ್ ನಲ್ಲೂ ಬರ್ತಾ ಹೋಗಿ ಕಲೀರಿ, ಪರವಾಗಿಲ್ಲ. ಸೆಂಟ್ರಲ್ ರಿಸರ್ವ್ ಪ್ರೊಟೆಕ್ಷನ್ ಫೋರ್ಸ್. ಇದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಗಡಿ ಭದ್ರತಾ ಪಡೆ. ಯಾವುದು? ಗಡಿ ಭದ್ರತಾ ಪಡೆ. ಇಂಗ್ಲಿಷ್ ಬರ್ಕೊಡ್ರ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಮೂರನೇದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ರೈಲ್ವೆ ರಕ್ಷಣಾ ಪಡೆ.
ಇದು ಇಲ್ಲ ರೈಲ್ವೆ ರಕ್ಷಣಾ ಪಡೆ. ಕೇಂದ್ರೀಯ ಕೈಗಾರಿಕಾ ರಕ್ಷಣಾ ಪಡೆ ಅಂತ. ಇವು 4 ಕೇಂದ್ರ ಗೃಹ ಮಂತ್ರಾಲಯದ ಅಡಿಯಲ್ಲಿ ಬರುವಂತಹ ರಕ್ಷಣಾ ಪಡೆಗಳು. ಒಂದನೇದು CRPF, BSF, RPF, CISF. ಇದನ್ನ ಇಂಗ್ಲಿಷ್ ಅಲ್ಲಿ ಬರ್ಕೊಡ್ತೀರಾ? Yes ma'am. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ SECURITY ಸೆಕ್ಯೂರಿಟಿ ಫೋರ್ಸ್ FORCE ಫೋರ್ಸ್ ಅಂತ. ಇಲ್ಲಿ ನೋಡ್ಕೊಳ್ತಾವಣ ಒಂದೊಂದು ಏನೇನು ಕೆಲಸವನ್ನ ಮಾಡ್ತವೆ ಈ ಪಡೆಗಳು. ಇದರ ಮುಖ್ಯ ಕೆಲಸ ಕೇಂದ್ರೀಯ ಮೀಸಲು ರಕ್ಷಣಾ ಪೊಲೀಸ್ ಪಡೆ ಇದೆ ಅಲ್ಲಪ್ಪ, ಇದರ ಮುಖ್ಯ ಕೆಲಸ ಇರುವ ಜನರಿಗೆ ರಕ್ಷಣೆಯನ್ನ ನೀಡೋದು. ಉದಾಹರಣೆಗೆ ಎಲ್ಲೋ ಭೂಕಂಪ ಆಗಿದೆ, ಅತ್ಯಧಿಕ ಮಳೆ ಬಂದು ನೆರೆ ಹಾವಳಿ ಉಂಟಾಗಿದೆ, ಪ್ರವಾಹ ಉಂಟಾಗಿದೆ. ಆಗ ಜನ ಆ ಪ್ರವಾಹಕ್ಕೆ ಸಿಲುಕಿ ಏನಾಗ್ತಾರೆ, ನಿರ್ಗತಿಕರಾಗ್ತಾರೆ, ಮನೆ ಮಠಗಳನ್ನ ಆಸ್ತಿಯನ್ನ ಕಳ್ಕೊಳ್ತಾರೆ, ಜೀವವನ್ನು ಕೂಡ ಏನ್ ಮಾಡ್ತಾರೆ, ಕಳ್ಕೊಳ್ತಾರೆ ಸಂದರ್ಭಗಳಲ್ಲಿ. ಆಗ ಆ ಜನರ ನೆರವಿಗೆ ಹೋಗೋದೇ ಈ ಪಡೆ. ಯಾವುದು? ರಿಸರ್ವ್ ಇರುತ್ತಮ್ಮ ಯಾವಾಗಲೂ. ಅದು ಆ ಶಬ್ದನೇ ಹೇಳುತ್ತೆ ರಿಸರ್ವ್ ಅಂತ, ಮೀಸಲು ಅಂತ. ಆ ಪಡೆ ಯಾವಾಗಲೂ ಜನರ ರಕ್ಷಣೆಗಾಗಿ ಸಿದ್ಧ ಇರುತ್ತೆ. ಈಗ ಆಗಿದೆ ಅಲ್ಲಿ ಘಟನೆ ಅಂದ ತಕ್ಷಣ ಆ ದುರ್ಘಟನೆ ಸ್ಥಳಕ್ಕೆ ತಕ್ಷಣವೇ ಏನ್ ಮಾಡುತ್ತೆ ಈ ಪಡೆ, ಹೋಗಿ ಅಲ್ಲಿ ರಕ್ಷಣೆಯನ್ನ ಮಾಡ್ತಾರೆ. ಕೆಲವರು ನೀರಲ್ಲಿ ಬಿದ್ದುಬಿಟ್ಟಿರ್ತಾರೆ, ಅವ್ರನ್ನ ರಕ್ಷಣೆಗೆ ಹೋಗುತ್ತೆ ಅಂತ ಹೇಳ್ತಾರೆ, ಕೇಳಿದಿರಾ? ಅದೇ ಪಡೆ ಅಮ್ಮ ಹೋಗೋದು. ಕೇಂದ್ರೀಯ ಮೀಸಲು ಪಡೆ ಅಂತಾನೆ ಇದೆ. ಅದು ರಿಸರ್ವ್ ಇರುತ್ತೆ ಯಾವಾಗಲೂ. ಆಗ ತಕ್ಷಣ ಹೋಗಿ ಅವರಿಗೆ ನೆರವನ್ನ ಕೊಡುತ್ತೆ, ರಕ್ಷಣೆಯನ್ನ ಮಾಡುತ್ತೆ. ಈಗ ಅರ್ಥ ಆಯ್ತೇನಾ? ಎರಡನೇ ಪಡೆ ಗಡಿ ಭದ್ರತಾ ಪಡೆ, ಬೌಂಡ್ರಿ ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರೀತಾರೆ. ಅಂದ್ರೆ ಭಾರತದ ಗಡಿಯನ್ನ ಕಾಯುವಂತಹ ಪಡೆ. ಇದು ಒಂದು ಪಡೆನೇ ಇದೆ ಅಮ್ಮ, ಒಂದು ಗುಂಪೇ ಇದೆ ಸೈನಿಕರು. ಅವ್ರ ಕೆಲಸ ಏನು, ಎಲ್ಲಿ ಕೆಲಸ ಮಾಡೋದು ಅವರು? ಭಾರತದ ಗಡಿಯಲ್ಲಿ. ಉದಾಹರಣೆಗೆ ನಮ್ಮ ಭಾರತದ ಜೊತೆಗೆ ಇದ್ದಂತಹ ರಾಷ್ಟ್ರ ಇದೆ, ಯಾವುದು ನಮ್ಮ ಜೊತೆಗೆ ಇತ್ತ? ಅದು ಪಾಕಿಸ್ತಾನ. ಅಖಂಡ ಭಾರತ ಇದ್ದಾಗ ಪಾಕಿಸ್ತಾನವೂ ಕೂಡ ಆ ಭಾಗವು ರಾಷ್ಟ್ರವೂ ಕೂಡ ನಮ್ಮ ಭಾರತದಲ್ಲೇ ಇತ್ತು. ಸ್ವತಂತ್ರ ನಾವು ಪಡ್ಕೊಂಡ್ವಲ್ಲ, ರಾಷ್ಟ್ರ ಅವಾಗ ಏನಾಗುತ್ತೆ, ಬೇರೆ ಆಗುತ್ತಮ್ಮ. ಒಂದು ಭಾರತ ಅಂತ ಆಗುತ್ತೆ, ಇನ್ನೊಂದು ಪಾಕಿಸ್ತಾನ. ವಾಯುವ್ಯ ಭಾಗನ ಬಿಟ್ಕೊಟ್ಬಿಟ್ಟಿದ್ದೇವೆ ಅವರಿಗೆ, ಅವರೇ ಒಂದು ರಾಷ್ಟ್ರವನ್ನ ಮಾಡ್ಕೊಂಡಿದ್ದಾರೆ ಮುಸ್ಲಿಮರು. ಇಸ್ಲಾಂ ಧರ್ಮೀಯರು ಹೆಚ್ಚಾಗಲಿರೋದ್ರಿಂದ ಅವ್ರು ಒಂದು ರಾಷ್ಟ್ರನೇ ಮಾಡ್ಕೊಂಡ್ಬಿಡ್ತಾರೆ ಅಮ್ಮ ಅವರು. ಅರ್ಥ ಆಯ್ತಾ? ಅವರು ಯಾವಾಗಲೂ ತಡೆ, ಅಲ್ಲಿ ನಾವು ಇದಿರುತ್ತಲ್ಲ ಗಡಿ ಇರುತ್ತಲ್ಲ, ಅಲ್ಲಿ ಬಂದು ತಕರಾರು ಮಾಡ್ತಾನೆ ಇರ್ತಾರ. ಹಾಗಾಗಿ ಈ ಗಡಿ ಭದ್ರತಾ ಪಡೆ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಸದಾ ಗಡಿಯಲ್ಲಿ ಹಗಲು ಮತ್ತೆ ರಾತ್ರಿ ಕಾಯ್ತಾ ಇರ್ತಾರ. ಅವ್ರ ಕೆಲಸನೇ ಗಡಿಯನ್ನ ರಕ್ಷಣೆ ಮಾಡೋದು. ಯಾವ ಶತ್ರುವು ಕೂಡ ಭಾರತದ ಗಡಿಯನ್ನ ದಾಟಿ ಏನ್ ಮಾಡೋ ಹಾಗಿಲ್ಲ, ಬರೋ ಹಾಗಿಲ್ಲ. ಅರ್ಥ ಆಗ್ತಿದ್ಯಾ? ಹಂಗಾಗಿ ನಾವು ನಮ್ಮ ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಸುಲಭವಾಗಿ ಹೋಗ್ಬೋದಾ? ಇಲ್ಲ ಅಮ್ಮ. ಬೇರೆ ರಾಷ್ಟ್ರದವ್ರು ನಮ್ಮ ರಾಷ್ಟ್ರಕ್ಕೆ ಸುಲಭವಾಗಿ ಬರ್ಬಹುದಾ? ಇಲ್ಲ ಅಮ್ಮ. ಅಲ್ಲಿ ಗಡಿನಲ್ಲಿ ಕಾಯ್ತಿರ್ತಾರ ಅವ್ರು ಯಾವಾಗ್ಲೂ. ಅರ್ಥ ಆಯ್ತಾ? ಅದಕ್ಕೆ ಫಾರ್ಮಾಲಿಟೀಸ್ ಇರುತ್ತೆ. ವೀಸಾ ಅಂತ ಪಡ್ಕೊಳ್ತಾರೆ, ಗೊತ್ತಲ್ಲ? ಅದನ್ನ ಪಡ್ಕೊಂಡು ಓದ್ಲಿಕ್ಕೋ, ಭೇಟಿ ಕೊಡ್ಲಿಕ್ಕೋ, ಅಥವಾ
ಕೆಲಸಕ್ಕೂ ಈ ಏನಾದರೂ ಕಾರಣಗಳನ್ನ ಇಟ್ಕೊಂಡು ಅಲ್ಲಿ ಅವ್ರು ಇರುವಂತ ಸರ್ಕಾರದ ಅನುಮತಿಯನ್ನ ಪಡ್ಕೊಂಡು ಅದನ್ನ ರೆಡಿ ಮಾಡ್ಕೊಂಡು ವೀಸಾವನ್ನ ಪಾಸ್ಪೋರ್ಟ್ ಅನ್ನ ಆಮೇಲೆ ಅವರು ನಮ್ಮ ರಾಷ್ಟ್ರಕ್ಕೆ ಬರ್ಬೋದು ಅಥವಾ ನಾವಾದ್ರೂ ಬೇರೆ ರಾಷ್ಟ್ರಕ್ಕೆ ಹೋಗ್ಬೋದು. ಈಗ ನಮ್ಮಲ್ಲಿರುವಂತವ್ರು ಕೆಲವರು ಏನ್ ಮಾಡಿದ್ದಾರೆ, ಅಲ್ಲೋಗಿ ಓದ್ತಾರೆ ಬೇರೆ ರಾಷ್ಟ್ರಗಳಲ್ಲಿ ಅಥವಾ ಉದ್ಯೋಗದಲ್ಲಿದ್ದಾರೆ, ಗೊತ್ತಲ್ಲ. ಹೀಗೆ ಅವಕಾಶ ಇದೆ. ಬಟ್ ಅನಧಿಕೃತವಾಗಿ ಯಾರು ಕೂಡ ಒಂದು ರಾಷ್ಟ್ರದ ಗಡಿಯನ್ನ ದಾಟಿ ಹೋಗಂಗಿಲ್ಲ, ದಾಟಿ ಬರೋ ಹಾಗಿಲ್ಲ. ಎರಡು ನೆನಪಿ. ಅದರ ರಕ್ಷಣೆ ಮಾಡೋರೆ ಯಾರಿಲ್ಲ, ಅದಕ್ಕಂತಾನೆ ಗೊತ್ತಾಯ್ತಾ, BSF ನವರು. ಇನ್ನು ಮೂರನೇದಿದೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ, ರೈಲ್ವೆ ರಕ್ಷಣಾ ಪಡೆ. ಇದು ಏನ್ ಕೆಲಸ ಗೊತ್ತೇನಪ್ಪ ಅವ್ರದ್ದು? ಹೇಗೆ ರೈಲುಗಳು ವ್ಯವಸ್ಥಿತವಾಗಿ ಓಡಾಡ್ತಿದ್ದಾವೆ, ಜನ ಅದರಲ್ಲಿ ಎಷ್ಟು ಸುರಕ್ಷಿತವಾಗಿದ್ದಾರೆ, ಹಾಗೇನೆ ರೈಲ್ವೆ ಹಳಿಗಳಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಏನಾದರೂ ತೊಂದರೆ ಆಗ್ತಿದೆಯಾ, ಅಥವಾ ರೈಲ್ವೆಗೆ ಸಂಬಂಧಿಸಿರುವ ಹಾಗೆ ಏನಾದರೂ ವಸ್ತುಗಳು ಕಳ್ಳತನ ಆಗಿದೆಯಾ, ಬೇರೆಯವರು ತಗೊಂಡು ಹೋಗ್ತಾ ಇದ್ದಾರಾ, ಪ್ರತಿ ಒಂದರಲ್ಲಿಯೂ ಕೂಡ ಜನರ ರಕ್ಷಣೆಯಿಂದ ಹಿಡಿದು ರೈಲ್ವೆಗೆ ಸಂಬಂಧಿಸಿರುವ ವಸ್ತುಗಳ ರಕ್ಷಣೆಯವರೆಗೂ ಕೂಡ ಎಲ್ಲವನ್ನು ಕೂಡ ನಿಭಾಯಿಸುತ್ತೆ. ಯಾವುದೋ ರೈಲ್ವೆ ರಕ್ಷಣಾ ಪಡೆ ಇರೋದೇ ಪ್ರೊಟೆಕ್ಟ್ ಮಾಡಲಿಕ್ಕೆ, ರಕ್ಷಣೆಯನ್ನ ಕೊಡ್ಲಿಕ್ಕೆ ರೈಲ್ವೆ ವಿಭಾಗದಲ್ಲಿ, ಅರ್ಥಾಯ್ತಾ. ಆಮೇಲೆ ಅದರಲ್ಲಿ ರೈಲ್ವೆ ವಿಭಾಗದಲ್ಲಿ ಮಹಿಳಾ ವಿಭಾಗ ಅಂತ ಇದೆ, ರೈಲ್ವೆ ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತ ಹೇಳಿ ಒಂದು ಸ್ಪೆಷಲ್ ಬೋಗಿನೇ ಇರುತ್ತೆ. ಅದು ಹಿಂದೆ ಹಾಕಿರ್ತಾರೆ ಲಾಸ್ಟಿಗೆ, ಅಥವಾ ಕೆಲವು ಸಂದರ್ಭ ಮಧ್ಯದಲ್ಲಿ ಇರುತ್ತೆ. ಅಲ್ಲಿ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಅವರ ರಕ್ಷಣೆಗಾಗಿ ಅದ್ರೊಳಗೆ ಇರ್ತಾನ. ಯಾವುದೇ ರೀತಿ ಗಂಡು ಮಕ್ಕಳು ಅದ್ರೊಳಗೆ ಹತ್ತೋ ಆಗಿಲ್ಲ ಆ ಬೋಗಿ ಒಳಗೆ. ಅದು ಯಾರಿಗೆ ರಿಸರ್ವ್ ಆಗಿರುತ್ತೆ, ಹೆಣ್ಮಕ್ಳಿಗೆ ರಿಸರ್ವ್ ಅದು ನಮಗೆ. ಆದ್ರೆ ನಾವೇ ಇರೋದ್ರಿಂದ ಅಪಾಯ ಜಾಸ್ತಿ ಇರುತ್ತೆ ಹೆಣ್ಮಕ್ಳೇ ಇರೋದ್ರಿಂದ. ಈಗ ರಾತ್ರಿ ಓಡಾಡ್ತಿರ್ತೀವಿ, ರಾತ್ರಿ ಸಂದರ್ಭಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ. ರಾತ್ರಿ ಏನು ಹಗಲೊತ್ತಲ್ಲೇ ತುಂಬಾ ಕಷ್ಟ ಇದೆ. ಮೊನ್ನೆ ಆ ಥರ ರೈಲ್ವೆನಲ್ಲಿ ಒಬ್ಬ ಎಂಪ್ಲಾಯಿ ಲೇಡಿ ಅವಳು ಹೋಗಿ ರಿಸರ್ವ್ ಅಲ್ಲ ಅವಳಿಗೆ ಹೋಗಿ ಅದರಲ್ಲಿ ಆ ಬೋಗಿನಲ್ಲಿ ಕೂತಿದ್ದಾಳೆ ಲೇಡೀಸ್ ಕಂಪಾರ್ಟ್ಮೆಂಟ್ ಅಲ್ಲಿ. ಅವಳ ಅಣ್ಣ ಇನ್ನೊಂದು ಮುಂದಿನ ಬೋಗಿಯಲ್ಲಿ ಅವ್ನು ಕೂತಿದ್ದಾನೆ. ಅವಳು ಕೊಲೆ ಆಗಿದೆ, ಅವಳು ಎಂಪ್ಲಾಯ್ ಪಾಪ ಕೊಲೆ ಆಗಿದೆ ಅಮ್ಮ ಅವಳು. ನೋಡ್ರಿ, ಅದಕ್ಕೇನೆ ಈ ಒಂದು ಇಲಾಖೆನೇ ಇದೆ ಅಮ್ಮ, ಆ ಪಡೆನೇ ಇದೆ, ರೈಲ್ವೆ ರಕ್ಷಣಾ ಪಡೆ ಅಂತ. ಅವರು ಯಾವಾಗ್ಲೂ ಅಬ್ಸರ್ವ್ ಮಾಡ್ತಿರ್ತಾರೆ ಏನೋ ಹೇಗೆ ಅಂತ ಹೇಳಿ. ಅದಕ್ಕಂತಾನೆ ಆ ಒಂದು ಬೋಗಿಗೆ ರಕ್ಷಣೆಗಾಗಿ ಒಬ್ಬರನ್ನ ವ್ಯಕ್ತಿಯನ್ನ ಅಲ್ಲಿ ಇಟ್ಟಿರ್ತಾರೆ ಆ ಪಡೆಯವರು, ರೈಲ್ವೆ ರಕ್ಷಣಾ ಪಡೆ ಅಂತ. ಅಲ್ಲಿ ನಾವು ಹೋಗಿ ಸೇಫ್ ಆಗಿರ್ಬೇಕು ಅಂತ. ಆದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಇದರ ಸಮಸ್ಯೆಗಳು ಉಂಟಾಗುತ್ತೆ. ಅದಕ್ಕೆ ನೀವು ಆದಷ್ಟು ಓಡಾಡ್ಬೇಕಾದ್ರೆ ಹಗಲೊತ್ತಲ್ಲ, ರಾತ್ರಿನೇ ಆಗಲಿ ಹಗಲೊತ್ತೇ ಆಗಲಿ ಸೇಫ್ ಆಗಿ ಓಡಾಡಿ. ನಿಮ್ಮ ಪೇರೆಂಟ್ಸ್ಗಳ ಜೊತೆಗೆ ಓಡಾಡಿದ್ರೆ ಏನಂತ ನಿಮಗೆ ಸಮಸ್ಯೆಗಳು ಬರಲ್ಲ. ಒಬ್ಬೊಬ್ಬರೇ ಓಡಾಡೋದಿದೆಯಲ್ಲ, ತುಂಬಾನೇ ಅದು ಡೇಂಜರಸ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಕಷ್ಟ ಇದೆ ಕಾಲದಲ್ಲಿ ಅಲ್ವಾ. ನಾವು ಹೇಗೆ ಸೇಫ್ ಆಗಿರ್ಬೇಕು ಹಂಗೆ ಹುಷಾರಾಗಿರ್ಬೇಕು. ನಮ್ಮ ಏನು ಇದಿರುತ್ತೋ ಇದರಲ್ಲೇ ನಾವು ನಮ್ಮ ರಕ್ಷಣೆಯನ್ನು ನಾವು ಫಸ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ನಮಗೆ ಹೆಂಗೆ ತಿಳಿತದೋ ಹಂಗೆ ನಾವು ಮಾಡಿದ್ರೆ ಅಪಾಯಗಳನ್ನ ಎದುರಿಸಬೇಕಾಗುತ್ತೆ. ಇನ್ನು 4ನೇ ಪಡೆ ಇದೆ ನೋಡ್ರ, ಕೇಂದ್ರೀಯ ಕೈಗಾರಿಕಾ ರಕ್ಷಣಾ ಪಡೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇದೆ. ಇದು ಏನನ್ನ ಹೇಳುತ್ತೆ ಅಂದ್ರೆ ಕೈಗಾರಿಕೆಗಳ ಬಗ್ಗೆ, ಅವುಗಳ ಉತ್ಪನ್ನದ ಬಗ್ಗೆ ರಕ್ಷಣೆಯನ್ನ ಕೊಡುವುದರ ಜೊತೆಗೆ ವಿಮಾನ ನಿಲ್ದಾಣ ಇರುತ್ತೆ, ಬಂದರುಗಳಿರ್ತವೆ, ಅವುಗಳಲ್ಲಿಯೂ ಕೂಡ ಜನರ ರಕ್ಷಣೆಯನ್ನ ಮಾಡುವಂತಹ ಹೊಣೆ ಯಾರಿಗಿದೆ? CISF ಇದೆ. ಅರ್ಥ ಆಯ್ತಾ? ಅವ್ರು ಬರೀ ಕೈಗಾರಿಕೆಗಳನ್ನ ರಕ್ಷಣೆ ಮಾಡೋದಿಲ್ಲ, ಅದರ ಜೊತೆಗೆ ಬಂದರು ಅಂದ್ರೆ ಅಲ್ಲಿರುವಂತಹ ಜನರ ರಕ್ಷಣೆ, ಹಾಗೇನೆ ಯಾವುದ್ರದ್ದು ವಿಮಾನ ನಿಲ್ದಾಣಗಳು, ಅವುಗಳ ರಕ್ಷಣೆಯನ್ನು ಕೂಡ ಮಾಡಬೇಕು. ಹಾಗೇನೆ ನೋಟು ಮುದ್ರಣ ಆಗುತ್ತಲ್ಲ, ನಾಣ್ಯಗಳು ಮತ್ತೆ ನೋಟುಗಳು ಮುದ್ರಣ ಆಗುತ್ತಲ್ಲ, ಆ ಹಣದ ರಕ್ಷಣೆಯನ್ನು ಕೂಡ ಮಾಡೋದು ಯಾರಿಗೆ? CIS, ಕೇಂದ್ರೀಯ ಕೈಗಾರಿಕಾ ರಕ್ಷಣಾ ಪಡೆ. ಇದಿಷ್ಟು ಅರ್ಥ ಆಯ್ತಾ?
ಈಗ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಹೆಂಗೆ ತನ್ನ ಜನರನ್ನ ರಕ್ಷಣೆ ಮಾಡ್ತದೆ ಅಂದ್ರೆ ಅದು ರಕ್ಷಣೆ ಮಾಡಲಿಕ್ಕೆ ಒಂದು ಇಲಾಖೆನೇ ಇದೆ. ಯಾವುದು? ರಾಜ್ಯ ಸರ್ಕಾರ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಇಲಾಖೆ ಸ್ಥಾಪನೆ ಇದೆ. ಅದರ ಮೂಲಕ ಅದು ರಕ್ಷಣೆ ಮಾಡುತ್ತೆ. ಯಾವ ಇಲಾಖೆ? ಕರೆಕ್ಟ್. ಯಾವುದು? ಪೊಲೀಸ್ ಇಲಾಖೆ. ಅಲ್ಲಿ ಬರ್ಕೊಳ್ಳಿ, ಗೃಹ ಮಂತ್ರಿ, ರಾಜ್ಯ ಸರ್ಕಾರದಲ್ಲಿ ಗೃಹ ಮಂತ್ರಿಗೆ ರಕ್ಷಣೆಯನ್ನ ಕೊಡುವಂತಹ ಜವಾಬ್ದಾರಿ ಹೊಣೆಯನ್ನ ಹೊತ್ಕೊಂಡಿರ್ತಾನೆ. ಯಾರನ್ನು? ಗೃಹ ಮಂತ್ರಿ. ಅವರನ್ನ ಗೃಹ ಸಚಿವರು ಅಂತ ಕರೀತಾರೆ. ಏನಂತಾರೆ? ಗೃಹ ಸಚಿವರು. ನೆನ್ಪಿಟ್ಕೊಳ್ಳಿ, ರಾಜ್ಯ ಸರ್ಕಾರದಲ್ಲಿ ಜನರನ್ನ ಅಥವಾ ಜನತೆಯನ್ನ ರಕ್ಷಣೆ ಮಾಡುವಂತಹ ಸಂಪೂರ್ಣ ಹೊಣೆಗಾರಿಕೆ, ಜವಾಬ್ದಾರಿ ಯಾರಿಗಿರುತ್ತೆ? ಗೃಹ ಸಚಿವರಿಗೆ. ಗೊತ್ತಾಯ್ತಾ? ಅವ್ರನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರಪ್ಪ? ಗೃಹ ಅಂದ್ರೆ ಇಂಗ್ಲಿಷ್ ನಲ್ಲಿ ಸಚಿವ ಅಂದ್ರೆ ಅಷ್ಟೇ, ಹೋಮ್ ಮಿನಿಸ್ಟರ್ ಅಂತ ಕೇಳಿದ್ರ? ಕೆಲವು ಫಿಲಂಗಳಲ್ಲಿ ಇದ್ ನೋಡ್ರಿ, ಹೋಮ್ ಮಿನಿಸ್ಟ್ರಿ ಹೇಳ್ಬೇಕಂತ ಅಂತಾರ. ಹೋಮ್ ಮಿನಿಸ್ಟರ್. ಕೆಲವು ಮನೆಗಳಲ್ಲಿ ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಹೋಮ್ ಮಿನಿಸ್ಟರ್ ಅಂತಾರೆ. ಯಾರಿಗೆ? ಯಾರು? ಅಲ್ಲ, ಅಮ್ಮನಿಗಲ್ಲ, ನಮ್ಮ ಅಪ್ಪನಿಗಲ್ಲ. ಹೋಮ್ ಮಿನಿಸ್ಟರ್ ಅಂತ ಹೇಳಿ ಗೊತ್ತಾಯ್ತಾ? ತಾಯಿಗಂತ, ಯಾಕಂದ್ರೆ ಅವಳು ಎಲ್ಲವನ್ನ ನಿರ್ವಹಿಸ್ತಾಳೆ, ರಕ್ಷಣೆ ಮಾಡ್ತಾಳೆ ಅಂತ ಹೇಳಿ. ಅವಳ ಜವಾಬ್ದಾರಿ ಮುಚ್ಕೊಳ್ತಾಳೆ, ಅವಳ ಕರ್ತವ್ಯ ಅದು. ಅಲ್ಲಿರೋ ಜನರನ್ನ ರಕ್ಷಣೆ ಮಾಡ್ಕೊಳ್ಳೋದು ಅವಳು. ಅದಕ್ಕೆ ಅವಳು ಹೋಮ್ ಮಿನಿಸ್ಟರ್ ಅಂತ ಕರೀತಾರೆ. ಅಪ್ಪನಲ್ಲ, ತಾಯಿನ, ಆ ಮನೆಯ ಒಡತಿಯನ್ನ ಹೋಮ್ ಮಿನಿಸ್ಟರ್ ಅಂತ. ಇನ್ನು ಅವನಿಗೆ ಸಲಹೆಯನ್ನ ಕೊಡ್ಲಿಕ್ಕೆ ಸಹಾಯಕನಾಗಿ ಗೃಹ ಸಚಿವರಿಗೆ ಗೃಹ ಕಾರ್ಯದರ್ಶಿ ಅಂತ ಹೇಳ್ತಾರೆ. ಬರ್ಕೊಳ್ಳೋದು, ಗೃಹ ಕಾರ್ಯದರ್ಶಿ. ಸೆಕ್ರೆಟರಿ. ಆಯ್ತಾ? ಸೆಕ್ರೆಟರಿ ಅಂತ ಇರ್ತಾರೆ. ನೋಡ್ಕೊಳ್ಳಿ, ಅವರು IAS ಅಧಿಕಾರಿ. ಗೃಹ ಕಾರ್ಯದರ್ಶಿ ಯಾರಾಗಿರ್ತಾರೆ ಗೊತ್ತಾ? ಅಧಿಕಾರಿ ಆಗಿರ್ತಾರೆ. ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್. IAS ಅಂದ್ರೆ ಇಟ್ ಇಂಡಿಕೇಟ್ಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಎಸ್ ಅಂದ್ರೆ ಸರ್ವಿಸ್. ಕನ್ನಡದಲ್ಲಿ ಏನಂತೀವಿ? ಭಾರತೀಯ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತ. ಕರೆಕ್ಟ್. ಸರ್ವಿಸ್ ಅಂದ್ರೆ ಸೇವೆ. ಕರೆಕ್ಟ್. ಭಾರತೀಯ ಆಡಳಿತ ಸೇವೆ ಅಂತ ಕರೀತೀವಿ. IAS ಇವೆಲ್ಲ ಬಹಳ ಉನ್ನತ ಹುದ್ದೆಗಳು. ಇದನ್ನ ಮಾಡ್ಕೊಂಡಿದ್ದಾರೆ. DC ಅಂತ ಸೆಲೆಕ್ಟ್ ಆಗಿರ್ತಾರೆ. ಗೊತ್ತಲ್ಲ? ಡೆಪ್ಯೂಟಿ ಕಮಿಷನರ್ ಅಂತ ಕರೀತಾರೆ. ಈ ಒಂದು ಜಿಲ್ಲೆಗೆ ಅವನೇ ಮುಖ್ಯಸ್ಥ, ಅವನೇ ಹೊಣೆ ರಕ್ಷಣೆ ಮಾಡೋದಲ್ಲ. ಗೊತ್ತಾಗ್ತಿದ್ಯಾ? ನಿಮ್ಮ ಎಕ್ಸಾಮ್ ಇಂದ ಹಿಡಿದು ಎಲ್ಲ ಜವಾಬ್ದಾರಿ DC-ಗೆ. ಡೆಪ್ಟಿ ಕಮಿಷನರ್ ಅಂತ ಇರ್ತಾರೆ, DC. ಅದಕ್ಕೆ ಅವ್ರ ಕೈ ಕೆಳಗೆ AC ಅಂತ ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಅಂತ. ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ DC-ಗೆ ಸಹಾಯಕರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. DC ಆಫೀಸ್ ಅಂತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಇದೆ. ಅಲ್ಲಿ ಇರ್ತಾರಮ್ಮ ಅವರೆಲ್ಲ. DC ಮತ್ತೆ AC, ಉಳಿದ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅಲ್ಲಿರ್ತಾರೆ. ಹಾಗಾಗಿ ಇಡೀ ಜಿಲ್ಲೆಯನ್ನ ರಕ್ಷಣೆ ಮಾಡೋದು, ನಿಯಂತ್ರಣ ಮಾಡೋದು
ಒಳಗಿಂದ ನೋಡ್ಕೊಳ್ಳೋದು. ಯಾರ ಮನೆ ಇಲ್ಲಿ? ಅರ್ಥ ಆಗ್ತಿದ್ಯಾ? ಇಲ್ಲಿ ಈ ಗೃಹ ಕಾರ್ಯದರ್ಶಿ IAS ಅಧಿಕಾರಿಯಾಗಿದ್ದು ಅವನು ಗೃಹ ಸಚಿವರಿಗೆ ಸಹಾಯನೂ ಮಾಡ್ತಾನೆ, ಹಾಗೆ ಸಲಹೆನೂ ಕೊಡ್ತಾನೆ. ಕೆಲವು ಸಂದರ್ಭ ಏನೋ ಬಂದ್ಬಿಡುತ್ತೆ, ಏನೋ ಸಮಸ್ಯೆ ಆಗ್ಬಿಟ್ಟಿದೆ, ಏನೋ ದುರ್ಘಟನೆ ಸಂಭವಿಸೋಗ್ಬಿಟ್ಟಿದೆ, ಆಗ ತಕ್ಷಣ ಚರ್ಚೆಯನ್ನ ಮಾಡ್ಕೊಳ್ತಾರೆ ಇದೆಲ್ಲ ಇಬ್ರು. ಅದರ ಮೂಲಕ ಕಾನೂನನ್ನ ಜಾರಿಗೆ ತರೋದು, ಸುವ್ಯವಸ್ಥೆಯನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ವ್ಯವಸ್ಥೆ ಈ ರೀತಿ ಇರುತ್ತಮ್ಮ. ಪೊಲೀಸ್ ವ್ಯವಸ್ಥೆ ಹೀಗಿರುತ್ತೆ. ಗೃಹ ಸಚಿವರು ಇರ್ತಾರೆ, ಹಾಗೇನೆ ಅವ್ರ ಕೈ ಕೆಳಗೆ ಗೃಹ ಕಾರ್ಯದರ್ಶಿ ಇರ್ತಾರೆ. ಅವರ ಅಡಿಯಲ್ಲಿ ಭದ್ರತಾಪಡೆ DG ಮತ್ತು IDP DG ಮತ್ತು IDP. DG ಅಂದ್ರೆ ಬರ್ಕೊಳ್ಳಿ, ಡೈರೆಕ್ಟರ್ ಜನರಲ್. ಡೈರೆಕ್ಟರ್ ಜನರಲ್ DIRECTOR. ಜನರಲ್ ಬರ್ಕೊಳ್ಳಿ. ಹಾ ಹೇಳಿ, NANE ಡೈರೆಕ್ಟ್. ಇದು ಕರೆಕ್ಟ್ ನೇಮಿಟ್ಕೊಳ್ತಾ ಹೋಗಿ ಅವ್ರು ಎಲ್ಲಿಂದ ಹುದ್ದೆಗಳು ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳೋದು. ಡೈರೆಕ್ಟರ್ ಜನರಲ್ ಆಯ್ತಾ, ಇದನ್ನು ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್ ಆಫ್ police. Director police. Next, DGP. Director General Police. Director General of Police, DGP. ಆಯ್ತಾ? ನೆಕ್ಸ್ಟ್ ADGP, ಅಡಿಷನಲ್. ADDITIONAL ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಜನರಲ್ ಆಫ್ ಪೊಲೀಸ್. ವಾಟ್ ಇಸ್ ದ ಸ್ಪೆಲ್ಲಿಂಗ್ ಆಫ್ ಪೊಲೀಸ್? ಸರಿ. ನೆಕ್ಸ್ಟ್ ಬನ್ನಿ, IGP. Inspector of General Police. ಇದು DIG, Deputy Inspector of next SP. SP
DYSP. Deputy Superintendent of Police. Deputy and why for last year? DEPUTY. Deputy Superintendent of Police. Next word CPI. ಅಲ್ಲ ಇನ್ಸ್ಪೆಕ್ಟರ್ ನೈ ಬರಬೇಕು CI. ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್. ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ನು ಸರ್ಕಲ್ ಆಗಿರ್ತಾರೆ. ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ CIRCLE. ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತಿರ್ತಾರಮ್ಮ. ಸರ್ಕಲ್ ಅಲ್ಲಿ ನಿಂತಿರ್ತಾರವರು. ಈ ವಾಹನಗಳೆಲ್ಲ ಹೋಗೋದು ಬರೋದು ಎಲ್ಲ ಅವರೇ ಗಮನಿಸೋದು. ಏನ್ ಜನ ಮಾಡೋದು ಅದೆಲ್ಲ ಪೆನಾಲ್ಟಿ ಹಾಕ್ಬಿಡ್ತಾರೆ. ನೀವು ಇದನ್ನ ಹಾಕೊಂಡಿಲ್ಲ ಹೆಲ್ಮೆಟ್ ಹಾಕಿಲ್ಲ, ಆಮೇಲೆ ಒಂದ್ ಗಾಡಿಯಲ್ಲಿ 3 ಜನ ಹೋಗ್ತಿದ್ದೀರಿ, ಅವಾಗೆಲ್ಲ ಅದನ್ನ ಪನಿಷ್ ಮಾಡ್ತಾರೆ ಅಲ್ಲಿ. ನೆಕ್ಸ್ಟ್ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅದೇನಾ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ASI. SC ಅಂದ್ರೆ ಕರೆಕ್ಟ್. ಹೆಡ್ ಕಾನ್ಸ್ಟೇಬಲ್ ಕೇಳಿದ್ರೆ ಹೆಡ್ ಕಾನ್ಸ್ಟೇಬಲ್ ಅದರಲ್ಲೆಲ್ಲ ಬರುತ್ತೆ ನೋಡಿ ಇದರಲ್ಲಿ ಹೆಡ್ ಕಾನ್ಸ್ಟೇಬಲ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ PC ಅಂತ ಇದೆ ಪೊಲೀಸ್ ಕಾನ್ಸ್ಟೇಬಲ್. ಇನ್ನು ಈ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗ್ತಾರ. ಅದಕ್ಕೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಆಮೇಲೆ ನೀವೇನಾದ್ರೂ